ಮಹಿಳೆಯರನ್ನ ಕೂಡಿ ಹಾಕಿ ಥಳಿಸಿದ ಮೀಟರ್ ಬಡ್ಡಿ ದಂಧೆಕೋರರು. ಎಸ್ಪಿ ಕಚೇರಿ ಎದುರು ಸಂತ್ರಸ್ತೆಯರ ಕಣ್ಣೀರು. ಗದಗ ಜಿಲ್ಲೆಯಲ್ಲಿ ಸಾರ್ವಜನಿಕರ ಜೀವ ಹಿಂಡುತ್ತಿರುವ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದೆ. ಜಿಲ್ಲಾ ಪೊಲೀಸ್ ಇಲಾಖೆ ಇತ್ತೀಚೆಗಷ್ಟೇ ಬಡ್ಡಿ ಕುಳಗಳ ವಿರುದ್ಧ ಸಮರ ಸಾರಿ ಬೃಹತ್ ದಾಳಿಗಳನ್ನು ನಡೆಸಿದ್ದರೂ ಸಹ ದಂಧೆಕೋರರು ಮಾತ್ರ ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ. ಇದೀಗ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಭೀಕರ ಘಟನೆಯೊಂದು ಬೆಳಕಿಗೆ ಬಂದಿದ್ದು, ವಾರದ ಬಡ್ಡಿ ಹಣ ನೀಡದಿದ್ದಕ್ಕೆ ಇಬ್ಬರು ಅಸಹಾಯಕ ಮಹಿಳೆಯರನ್ನು ಮನೆಯೊಂದರಲ್ಲಿ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದಂಧೆಕೋರರ ಕೈಯಿಂದ ಹೇಗೋ ತಪ್ಪಿಸಿಕೊಂಡು ಬಂದಿರುವ ಮಹಿಳೆಯರು ಇಂದು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಕಣ್ಣೀರು ಸುರಿಸುತ್ತಾ ನ್ಯಾಯಕ್ಕಾಗಿ ಮೊರೆ ಹೋಗಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ, ವಾರಕ್ಕೆ ಸಾವಿರಾರು ರೂಪಾಯಿ ಬಡ್ಡಿ. ಶಿರೋಳ ಗ್ರಾಮದ ನಿವಾಸಿಗಳಾದ ಬಸವಣ್ಣಮ್ಮ ಅಂಗಡಿ ಮತ್ತು ಮಹಾದೇವಿ ಮಠದ ಹಲ್ಲೆಗೊಳಗಾದ ಮಹಿಳೆಯರಾಗಿದ್ದಾರೆ. ಇವರು ಅದೇ ಗ್ರಾಮದ ಅಕ್ರಮ ಬಡ್ಡಿ ದಂಧೆಕೋರ ಸಿದ್ದಯ್ಯ ಹೊಸಮನಿ ಹಾಗೂ ಆತನ ಮಗ ವಿನೋದ್ ಹೊಸಮನಿ ಎಂಬುವವರಿಂದ ಸಾಲ ಪಡೆದುಕೊಂಡಿದ್ದರು. ಆರೋಪಿತ ಸಿದ್ದಯ್ಯ ಹೊಸಮನಿ ಸಂತ್ರಸ್ತೆ ಮಹಾದೇವಿ ಮಠದವರಿಗೆ 1.5 ಲಕ್ಷ ರೂಪಾಯಿ ಸಾಲ ನೀಡಿ ವಾರಕ್ಕೆ ಬರೋಬ್ಬರಿ 4,500 ರೂಪಾಯಿ ಬಡ್ಡಿ ವಸೂಲಿ ಮಾಡುತ್ತಿದ್ದ. ಇತ್ತ ಮತ್ತೊಬ್ಬ ಮಹಿಳೆ ಬಸವಣ್ಣಮ್ಮ ಅವರಿಗೆ 3 ಲಕ್ಷ ರೂಪಾಯಿ ಸಾಲ ನೀಡಿ ಪ್ರತಿ ವಾರಕ್ಕೆ 9,000 ರೂಪಾಯಿಗಳ ಭಾರೀ ಬಡ್ಡಿಯನ್ನು ಕಿತ್ತಿಕೊಳ್ಳುತ್ತಿದ್ದ ಎನ್ನಲಾಗಿದೆ. ಕಳೆದ 3 ವರ್ಷಗಳಿಂದ ಈ ಮಹಿಳೆಯರು ನಿಯಮಿತವಾಗಿ ಕಷ್ಟಪಟ್ಟು ಬಡ್ಡಿ ಹಣವನ್ನು ಪಾವತಿಸಿಕೊಂಡು ಬಂದಿದ್ದರು. ಗದಗ ಜಿಲ್ಲೆಯಲ್ಲಿ ಇಂತಹ ಅಕ್ರಮ ಹಣಕಾಸು ಜಾಲಗಳು ಸಾರ್ವಜನಿಕರನ್ನು ಪೀಡಿಸುತ್ತಿರುವುದು ಇದೇ ಮೊದಲೇನಲ್ಲ. ಇತ್ತೀಚೆಗಷ್ಟೇ ಗದಗ ಪೊಲೀಸರು 6 ವಿಶೇಷ ತಂಡಗಳನ್ನು ರಚಿಸಿಕೊಂಡು ಅಕ್ರಮ ಬಡ್ಡಿ ದಂಧೆಕೋರ ಮನೋಹರ್ ಕಟ್ಟಿಮನಿ ಎಂಬಾತನ ಮನೆ ಮತ್ತು ಕಚೇರಿಗಳ ಮೇಲೆ ಭರ್ಜರಿ ದಾಳಿ ನಡೆಸಿದ್ದರು. ಈ ವೇಳೆ 150ಕ್ಕೂ ಹೆಚ್ಚು ಚೆಕ್ಗಳು, 65ಕ್ಕೂ ಹೆಚ್ಚು ಖಾಲಿ ಬಾಂಡ್ ಪೇಪರ್ಗಳು, 422 ಗ್ರಾಂ ಚಿನ್ನ ಮತ್ತು ಲಕ್ಷಾಂತರ ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿತ್ತು. ನಾವು ಒಬ್ಬಕ್ಕೆ ದುಡ್ಡು ಹಾಕ್ಯಾರ ಸರ್, ಹಿಂಗಾಗಿ ಕೊಡೋಕ್ಕಾಗಿಲ್ರಿ. ಅಸಲು ಕೊಡ್ತೀವಪ್ಪ ಅಂತ ಹೇಳ್ಕೊಂತ ಬಂದ್ರಿ ಸರ್. ಹೇಳ್ಕೊಂತ ಬಂದ್ರೆ ಒಳಗಡೆ ಒಂದು ಕರೆಸಿ ನನ್ನ ಬಡದು ಹುಡುಗು ಮಾಡಿದ್ರಿ. ನರಗುಂದಕ್ಕೆ ಹೋಗಿದ್ದೀವಿ ನಾವು. ನರಗುಂದಾಗ ಸರಿಯಾಗಿ ಇದನ್ನು ಮಾಡಲಿಲ್ಲ ರೀ ಸರ್ ಸ್ಟೇಷನ್ನಾಗ. ಹ್ಞೂ ರೀ ಹೋಗಿದ್ದೀರಿ ಸರ್. ಮಣ್ಣಿ ನಾನು ಬಡದಾಗ್ರಿ ಸರ್. ಹ್ಞೂ ರೀ ಗದಗೋರಿ ಅಲ್ಲೋರಿ ಇಲ್ಲೋರಿ ಅಂದ್ರೆ ಅದಕ್ಕೆ ಸೀದಾ ಈ ಸಲ ಈಗಿನ ಬಡದಾಗ ಸೀದಾ ಇಲ್ಲಿಗೆ ಬಂದಿರಿ ಸರ್ ನಾವು. ಹ್ಞೂ ರೀ ಸರ್ ವಾರ ಬಡ್ಡಿ ಕೊಡ್ಕೊಂತಿದ್ದೀವಿ ರೀ. ನಿನ್ನ ಮಗ ಬಂದು ಕರ್ಕೊಂಡು ಹೋಗ್ರಿ. ಅವ್ನ ಮಗ ಬಂದ್ರಿ. ನಾವು ಅವ್ನ ಮಗ ರೀ ಸಿದ್ದರಾಜನ ಮಗ ರೀ, ಹೊಸಮನಿ ಸಿದ್ದರಾಜ್ ರೀ. ಅವ್ನ ಮಗ ಬಂದು ಕರ್ಕೊಂಡು ಹೋಗ್ರಿ. ಬಂದು ನನ್ನ ಕರ್ಕೊಂಡು ಹೋದ, ಆಕಿನ ಕರ್ಕೊಂಡ್ಬಂದ್ರಿ ಸರ್. ಎಂದು ಕೊಡೋರು ರೊಕ್ಕ ಅಂದು ಕೊಟ್ಟ ಎನಿಸ್ ರೊಕ್ಕ ಎನಿಸೋರಿ ಅಂತಂದ್ರೆ ಇಲ್ಲರಿ ಸರ್ ನನಗೆ ಇಲ್ಲ ರೀ ಮಾವ ಕೊಡ್ತೀನಿ, ಇನ್ನೊಂದು 15 ದಿವಸ ಟೈಮ್ ಕೊಡು ಅಂತೇನ್ರಿ ನಾನು. ಇಲ್ಲ ನೀವು ಕೊಟ್ಟ ಹೋಗೋದಂತ ಕಿಲಿ ಹಾಕಿ ನಮ್ಮ ಟಾರ್ಚರ್ ಕೊಟ್ಟರಿ. ಹೊರಬಾಗ್ಲ ಕಿಲಿ ಹಾಕಿರಿ ಸರ್. ಮಗನ್ನ ಬಡಿಯಾಕ ಹಚ್ಚಿದ್ರಿ ಸರ್. ಹ್ಞೂ ಸರ್ ಇಷ್ಟ ಆಗೈತೆ ನೋಡಿ ಸರ್. ಕಂಪ್ಲೇಂಟ್ ಕೊಟ್ಟಿಲ್ರಿ ಸರ್. ಇಲ್ಲಿ SP ಸಾಹೇಬ್ರ ಕಡೆ ಅಂತ ಬಂದಿದ್ರು ಸರ್ ಹೇಳಕ್ಕೆ. ಹ್ಞೂ ನರಗುಂದಾಗ ಸ್ಟೇಷನ್ಗೆ ಹೋಗಿದ್ರಿ ಮನೆ ನಮ್ಮ ಬಡದಾಗ್ರಿ, ನಾನು ಬಡದಾಗ್ರಿ. ಅವ್ರು ಭಾಳ ಇದನ್ನು ಮಾಡಲಿಲ್ಲ ಸರ್. ಗದಗ ಹೋರಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಹಂಗಾತು ಹಿಂಗಾತು ಅಂದ್ರೆ ಈ ಸಲ ಹೋಗ್ಲಿಲ್ಲ ಸರ್. ನಾವು ಇಲ್ಲೇ ಬಂದಿವ್ರಿ ಸೀದಾ ಗದಗ. ವಾರದ ಬಡ್ಡಿ ಹಂಗೆ ನಾ 2 ಲಕ್ಷ ರೂಪಾಯಿ ಇಸ್ಕೊಂಡಿದ್ದು ಸರ್. 3 ರೂಪಾಯಿ ರೀ. ಹ್ಞೂ 4,500 ಆಗತ್ತೆ ರೀ ಒಂದು ವಾರಕ್ಕೆ ರೀ. ಕೊಟ್ಕೊಂತ ಇದ್ದೀವಿ ರೀ ನಾವು ಮೊದ್ಲಕ್ಕೆ ರೀ. ಇತ್ತಿತ್ತಾಗ ಒಂದು ಸ್ವಲ್ಪ ನೀಗ್ಲಿಲ್ಲ ಬಿಟ್ಟಿದ್ದು ಕರೆಯವ್ರಿ ನಾವು. ನಿನ್ನೆ ಈಗ ಹಂಗೆ ಟಾರ್ಚರ್ ಕೊಡ್ತಿದ್ದೀನಿ ರೀ. ಹಿಂದೆ ಕೊಡ್ತೇವೆ ನಾ ಕೊಡ್ತೇವೆ ಅಂತ ಒತ್ತಿದ್ದೀವಿ ನಾವು. ಬಟ್ ಆದರೂ ನಿನ್ನೆ ಬಿಡಲಿಲ್ಲ ರೀ. ನಮ್ಮ ಅಣ್ಣಾರು ಬಂದು ಕರ್ಕೊಂಡು ಹೋಗಿ ನಿನ್ನ ನಮ್ಮಿಬ್ರು ಕಿಲಿ ಹಾಕಿ ಬಡ್ದಾರ್ರಿ ನಮ್ಮ. ಅವನ ಮಗ ಸಣ್ಣವ್ರಿ ವಿನೋದ್ ಅಂತ ಹೇಳ್ರಿ. ಹ್ಞೂ ರೀ ಹ್ಞೂ ಮನ್ಯಾಗ ರೀ ಹೊರಚಿಲ್ಕ ಹಾಕಿ ಬಡ್ದಾರ್ರಿ ನಾವು. ಹ್ಞೂ ರೀ ನೀವು ಕೊಡೋ ಮಟ ನಾವು ಬಿಡುದಿಲ್ಲ, ಯಾರನ್ನ ಕರ್ಕೊಂಬಂದು ವ್ಯವಸ್ಥೆ ಇಲ್ಲಕ ನೀನು ಮಾಡ್ತೀನಿ ಅಂತ ಸಣ್ಣ ಹುಡುಗ. ಅದಕ್ಕೆ ಮಾಡಪ್ಪ ನಮ್ಮನ್ನು ಯಾರ್ದಾರ ಕೇಳೋರ ಅಂತ ನಾ ಅಂದೇವ್ರಿ ಸರ್. ಅಂದೆ ನಿನ್ನ ಇಷ್ಟೆಲ್ಲ ಮಾಡ್ಯಾರ್ರಿ ನಮಗವ್ರು. ಹ್ಞೂ ರೀ ಇಲ್ಲೆಲ್ಲ ಕಾಲು ನೋವಾಗೈತ್ರಿ, ಇಲ್ಲಿ ಪಟ್ಟತಿತ್ರಿ. ಇಲ್ಲಿ ಒದ್ದನ್ರಿ ಅವ ಕೈಲ ಇಲ್ಲಿ ಕಿವಿಗೆ ಬಡದ್ರಿ ಒದ್ದನ್ರಿ. ನಿನ್ನೆ ಈಗ ಸಾಲ ಕೊಡ್ಲಾರಕ್ರಿ ನಾವು. ಕೊಟ್ಟಿಲ್ರಿ ಈಗ 2 ತಿಂಗಳು ಆತು ಬಡ್ಡಿ ಕೊಟ್ಟಿಲ್ಲ ನಾವು. ನೀಗಿಲ್ಲ ಕೊಟ್ಟಿಲ್ಲ ರೀ. ಕೊಡ್ತೇವೆ ಅಂತ ಹೇಳ್ಕೊಂತ ಬಂದೇವ್ರಿ. ಇನ್ನೊಂದು 15 ದಿನ ತಡಿ ಕೊಡ್ತೇವೆ ಅನ್ನೋದಕ್ಕೆ ನಿನ್ನ ಈ ಥರ ಮಾಡ್ಯಾರ ಸರ್. ನಮಗೆ 1.5 ಲಕ್ಷ ಇಸ್ಕೊಂಡೇವ್ರಿ. ಮೊದ್ಲಕ್ಕೆ 3 ವರ್ಷ ತನಕ ಕಟ್ಕೊಂತ ಬಂದೇವ್ರಿ. ಈಗ ಇರ್ತಾವ ನೀಗಿಲ್ಲ ಕೊಟ್ಟಿಲ್ಲ ಸರ್ ನಾವು. ಈಗಿನ ಬಡ್ದಾಗ ಹೋಗಿದ್ದೀವಿ ಸರ್. ಅವ್ರು ಹಚ್ಕೊಂಡಿಲ್ಲ, ಸುಮ್ಮ ಒಳಗೆ ಬಂದೇವೆ ನಾವು ಅಲ್ಲಿ.